ಕರ್ತನಲ್ಲಿ ಪ್ರಿಯವಾದವರೇ, ಯೇಸು ಕ್ರಿಸ್ತನ ಮಹೋನ್ನತ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ಕರ್ತನು ಕಳೆದ 7 ತಿಂಗಳುಗಳ ಕಾಲ ನಮ್ಮೆಲ್ಲರನ್ನು ಕಣ್ಮಣಿಯ ಹಾಗೆ ಕಾಪಾಡಿದ್ದಾನೆ. ಎಲ್ಲ ಕೇಡು ಗಂಡಾಂತರಗಳಿಂದ ನಮ್ಮನ್ನು ತಪ್ಪಿಸಿ ಕಣ್ಮಣಿಯ ಹಾಗೆ ಆತನು ನಮ್ಮನ್ನು ಸುರಕ್ಷಿತವಾಗಿ ಕಾಪಾಡಿದಂಥ ದೇವರಿಗೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸಬೇಕು. ಈ ಒಂದು ಹೊಸ ತಿಂಗಳನ್ನು 8ನೇ ತಿಂಗಳನ್ನು ನೋಡ ಮಾಡಿದ್ದಕ್ಕಾಗಿ ಆತನನ್ನು ನಾವು ಸ್ತುತಿಸಿ ಕೊಂಡಾಡಬೇಕು. ಈ ದಿನದ ಒಂದು ದೇವರ ವಾಕ್ಯದ ಭಾಗವು ಆದಿಕಾಂಡ 12:2ನೇ ವಚನ. ನಾನು ನಿನ್ನನ್ನು ದೊಡ್ಡ ಜನಾಂಗವನ್ನಾಗಿ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ನೀನು ಆಶೀರ್ವಾದ ನಿಧಿಯಾಗಿರುವಿ. ಪ್ರಿಯವಾದವರೇ, ನಮ್ಮ ದೇವರು ನಾವು ಎಲ್ಲ ರೀತಿಯಲ್ಲಿಯೂ ಆಶೀರ್ವದಿಸಲ್ಪಟ್ಟಿರಬೇಕೆಂದು ಆತನು ಬಯಸುತ್ತಾನೆ. ದೇವರು ಒಬ್ಬನನ್ನು ಆಶೀರ್ವದಿಸಲು ಪ್ರಾರಂಭಿಸಿ ಬಿಟ್ಟರೆ ಅದಕ್ಕೆ ಮಿತಿಯೇ ಇರುವುದಿಲ್ಲ. ಕರ್ತನು ಒಬ್ಬನನ್ನು ಆಶೀರ್ವದಿಸುವಾಗ ಆತನು ಹೇಗೆಲ್ಲ ಆಶೀರ್ವದಿಸುತ್ತಾನೆ ಎಂಬುದನ್ನು ನೋಡಿದರೆ ಅದು ಆಶ್ಚರ್ಯಕರವಾದದ್ದು. ಇಲ್ಲಿ ಅಲೆದಾಡುತ್ತಿದ್ದಂಥ ಅಬ್ರಹಾಮನನ್ನು ಆಶೀರ್ವದಿಸಿ ರಾಜರು ಮತ್ತು ನಾಯಕರು ತಲೆಬಾಗುವಂತೆ ದೇವರು ಮಾಡಿದರು. ಅವನ ಹೆಸರನ್ನು ಪ್ರಖ್ಯಾತಿಪಡಿಸಿದರು. ಅಬ್ರಹಾಂ ಎಂಬ ಹೆಸರಿಗಿರುವ ಮಹಿಮೆಯಾದರೂ ಎಂಥದ್ದು! ಅಂದಿನಿಂದ ಇಂದಿನವರೆಗೆ ಎಷ್ಟು ಸಾವಿರ ಜನರು ಆ ಹೆಸರನ್ನು ತಮ್ಮ ಮಕ್ಕಳಿಗೆ ಇಟ್ಟು ಸಂಭ್ರಮಿಸುತ್ತಿದ್ದಾರೆ. ಜನಾಧಿಪತಿಗಳು, ನಾಯಕರು ಸಹ ಮೆಚ್ಚಿ ಒಪ್ಪುವಂಥ ಹೆಸರಲ್ಲವೇ ಅದು. ಅದರಂತೆಯೇ ಭೂಮಿಯಲ್ಲೆಲ್ಲ ನಿಮ್ಮನ್ನು ಕೀರ್ತಿ ಉಳ್ಳವರನ್ನಾಗಿಯೂ ಮಾಡುವೆನು ಎಂಬ ಆಶೀರ್ವಾದ ನಿಮಗೆ ಅನ್ವಯಿಸುವುದಿಲ್ಲವೇ? ನಿಮ್ಮನ್ನು ಗೌರವಾನ್ವಿತರಾಗಿ ಮತ್ತು ಘನವುಳ್ಳವರನ್ನಾಗಿ ಮಾಡಬೇಕೆಂಬುದೇ ದೇವರ ಚಿತ್ತವಾಗಿದೆ. ದೇವ ಮಕ್ಕಳೇ, ಅಬ್ರಹಾಮನು ವಯಸ್ಸಾಗಿ ವೃದ್ಧನಾದನು. ಕರ್ತನು ಅಬ್ರಹಾಮನನ್ನು ಎಲ್ಲ ವಿಷಯಗಳಲ್ಲಿ ಆಶೀರ್ವದಿಸುತ್ತಾ ಬಂದನು. ಇದನ್ನು ಅಬ್ರಹಾಮನ ಸೇವಕನು ಮತ್ತು ವಯಸ್ಸಾದವನು ಆದ ಎಲಿಯೇಸರನು ಹೇಳುತ್ತಿದ್ದಾನೆ. ಕರ್ತನು ನನ್ನ ಯಜಮಾನನನ್ನು ಬಹಳವಾಗಿ ಆಶೀರ್ವದಿಸಿದ್ದಾರೆ. ಅವರು ಶ್ರೀಮಂತರಾಗಿದ್ದಾರೆ. ಕರ್ತನು ಅವರಿಗೆ ಕುರಿ ದನಗಳನ್ನು, ಬೆಳ್ಳಿ ಬಂಗಾರವನ್ನು, ಚಿನ್ನವನ್ನು, ದಾಸರನ್ನು, ದಾಸಿಯರನ್ನು, ಒಂಟೆಗಳನ್ನು ಮತ್ತು ಕತ್ತೆಗಳನ್ನು ಕೊಟ್ಟಿದ್ದಾರೆ. ನನ್ನ ಯಜಮಾನನ ಪತ್ನಿಯಾದ ಸಾರಳು ತನ್ನ ಮುದಿ ವಯಸ್ಸಿನಲ್ಲಿಯೂ ನನ್ನ ಯಜಮಾನನಿಗೆ ಒಂದು ಮಗನನ್ನು ಹಡೆದಳು. ಅವನು ತನಗಿದ್ದ ಎಲ್ಲವನ್ನು ತನ್ನ ಮಗನಿಗೆ ಕೊಟ್ಟಿದ್ದಾನೆ ಎಂದು ಅಬ್ರಹಾಮನ ಒಂದು ಕುರಿತು ಎಲಿಯೇಸರನು ದೇವರನ್ನು ಮಹಿಮೆಪಡಿಸುವವನಾಗಿ ಮಾತನಾಡುತ್ತಿದ್ದಾನೆ. ಹಾಗಾಗಿ ಪ್ರಿಯರೇ, ನಮ್ಮ ದೇವರು ನಿಮ್ಮನ್ನು ಕೂಡ ಹೆಚ್ಚಿಸಿ ನಿಮ್ಮ ಹೆಸರನ್ನು ಪ್ರಖ್ಯಾತಿಪಡಿಸಿ ನಿಮ್ಮ ಮುಖಾಂತರ ದೇವರು ತನ್ನ ಮಹಿಮೆಯನ್ನು ಪಡೆದುಕೊಳ್ಳಬೇಕೆಂಬುದಾಗಿ ಇಷ್ಟಪಡುತ್ತಿದ್ದಾರೆ. ನೀವು ಆಶೀರ್ವದಿಸಲ್ಪಟ್ಟವರು, ನಿಮ್ಮ ಕುಟುಂಬದವರು, ನಿಮ್ಮ ಮಕ್ಕಳು ಆಶೀರ್ವದಿಸಲ್ಪಟ್ಟವರು. ಅಬ್ರಹಾಮನು ತನಗಿದ್ದದೆಲ್ಲವನ್ನು ತನ್ನ ಮಗನಿಗೆ ಕೊಟ್ಟ ಹಾಗೆ ದೇವರು ತನಗಿರುವ ಎಲ್ಲ ಆಸ್ತಿ ಐಶ್ವರ್ಯಗಳನ್ನು ತನ್ನ ಮಕ್ಕಳಾಗಿರುವಂಥ ನಮಗೆ ಆತನು ದಯಪಾಲಿಸಿದ್ದಾನೆ. ಹಾಗಾಗಿ ಅದೆಲ್ಲವನ್ನು ಆತನ ಮಕ್ಕಳಾದಂಥ ನಾವು ಈ ಒಂದು ಹೊಸ ತಿಂಗಳಿನಲ್ಲಿ ಸ್ವತಂತ್ರಿಸಿಕೊಂಡು ಸಂತೋಷಕರವಾಗಿ, ಸುಖಕರವಾಗಿ, ಆನಂದಕರವಾಗಿ ಬಾಳೋಣ.
ಹಾಗಾಗುವಂತೆ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಿ ಬಲಪಡಿಸಿ ನಡೆಸಲಿ. ಆಮೇನ್. ಗಾಡ್ ಬ್ಲೆಸ್ ಯು.